ಅನುಷ ಅಂಡ್ ಪದ್ಮಜ, ನಾವ್ ಯಾಕೆ ನಮ್ಮ ಮಹಿಳಾ ಸಂಘದಿಂದ ಮಹಿಳಾ ಸೇವಾ ಕೇಂದ್ರನ ಓಪನ್ ಮಾಡಬಾರ್ದು? ಆಕ್ಚುಲಿ ಇದನ್ನ ಮಾಡ್ಬೇಕು ಅಂತ ರಾಜೇಶ್ವರಿನೇ ಪ್ಲಾನ್ ಮಾಡಿದ್ಲು. ಅವಳಿಗಿಂತ ಮುಂಚೆ ನೀವೇ ನಿರ್ಧಾರ ಮಾಡಿದ್ ಒಳ್ಳೇದೇ ಆಯ್ತು. ನಾವೇನಾರು ಆ ಕೇಂದ್ರನ ಓಪನ್ ಮಾಡಿದ್ರೆ ನಮ್ಗೆ ಫಾರಿನ್ ಇಂದ ಫಂಡ್ ಸಿಗುತ್ತೆ. ಜಾಜಿ ಅವರೇ, ಆ ಸೇವಾ ಕೇಂದ್ರ ನಿಮ್ಮ ಹೆಸರಲ್ಲೇ ನಡಿಬೇಕು ಅನ್ನೋದೇ ನಮ್ಮ ಆಸೆ. ಯಾಕಂದ್ರೆ ರಾಜೇಶ್ವರಿಗೆ ಮದ್ವೆನೇ ಆಗಿಲ್ಲ, ಸಂಸಾರದ ಹೊಣೆ ಏನು ಅನ್ನೋದೇ ಗೊತ್ತಿಲ್ಲ. ನೀವೇ ಪ್ರೆಸಿಡೆಂಟ್ ಆದ್ರೆ ಜನಗಳಿಗೆ ಒಳ್ಳೆ ಸೇವೆ ಸಿಗುತ್ತೆ. ನಾಳೆನೇ ನಮ್ಮ ಮನೇಲಿ ಗ್ರ್ಯಾಂಡ್ ಆಗಿ ಪಾರ್ಟಿ ಅರೇಂಜ್ ಮಾಡಿ ಮಹಿಳಾ ಸೇವಾ ಕೇಂದ್ರದ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಹಾವಿ ಹಾವಿ ಅನುಷಾ 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 ಇಷ್ಟು ದಿವಸ ಕಾಣಿಸ್ಲಿಲ್ಲ, ಎಲ್ಲಿ ಹೋಗಿದ್ದೆ? ನಿಮ್ನ ಕರೆದಿದ್ದು ನಾನು. ನೀವು ಬಿಡ್ರಿ, 24 ಗಂಟೆ ಮನೇಲೆ ಬಿದ್ದಿರ್ತೀರ. ಮೊದಲು ಅತಿಥಿಗಳನ್ನು ವಿಚಾರಿಸ್ಕೋಬೇಕು. ಅನುಷಾ, ಏನದು ಈ ತರ ಇದೆ ಡ್ರೆಸ್ಸು? ಚೆನ್ನಾಗಿಲ್ಲ, ಇದನ್ನ ಹಾಕೊಂಡ್ ಬರ್ಬೇಡ. ಚೆನ್ನಾಗಿದೆ ಅಂತ ನೀವೇ ತಾನೇ ಕೊಡ್ತಿದ್ದು. ಇರ್ರಿ ಸ್ವಲ್ಪ, ನಾನು ಎಷ್ಟು ಸಲ ಬರ್ಕೋತೀನಿ ಸಂಜೆ ಕತ್ಲಲ್ಲಿ ಹೋಗಿ ಡ್ರೆಸ್ನ ಆಯ್ಕೆ ಮಾಡ್ಕೊಳ್ಳೋದು ಬೇಡ ಅಂತ. ನೀನ್ ಬರೀ ನನ್ನ ಅಂತ ಹೊತ್ತಲ್ಲೇ ಕರ್ಕೊಂಡು ಹೋಗ್ತೀಯಪ್ಪ. ಹೊತ್ತಲ್ಲಿ ಚೆನ್ನಾಗಿಲ್ಲ, ಇದನ್ನ ಹಾಕೊಂಡ್ ಬರ್ಬೇಡ. ಏನ್ ಹಾಕೊಂಡ್ ಬರ್ಲಿ? ಅದು ಮಿಡಿ ಹಾಕೊಂಬ. ಪಾಂಡ್ರಂಗವ್ರೆ, ನಾನೇನ್ ಹಾಕೊಂಡ್ ಬರ್ಲಿ? ನೀವು ಬಿಡಿ, ಹಾಕೊಂಡ್ರು ಒಂದೇ ಬಿಟ್ರು ಒಂದೇ. ಮಕ್ಕಳ ಕನ್ಸಲ್ ಬರೋ ಗೊಗ ಕಣ ಕಾಣಿಸ್ತೀರಾ. ಜಾರ್ಜಿ ಅವರು ಹೊಸ ಪ್ರಾಜೆಕ್ಟ್ ತಗೊಳ್ತಾ ಇದ್ದಾರೆ. ಮತ್ತೆ ಈ ಹಿಂದೆ ತೆಗೆದುಕೊಂಡಂತ ಪ್ರಾಜೆಕ್ಟ್ಗಳೆಲ್ಲ ದಬಾಕೊಂಡ್ಬಿಟ್ವೆ. ಡೋಂಟ್ ಟಾಕ್ ರಮೇಶ್. ನಾನು ಮಹಿಳಾ ಸೇವಾ ಕೇಂದ್ರನ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀವು ಅದು ಯಾವ ಸುಡುಗಾರ ಕೇಂದ್ರ ಬೇಕಿದ್ರು ಓಪನ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನನ್ನ ಜೇಬಿಗೆ ಕತ್ತರಿ ಬೀಳಬಾರ್ದು ಅಷ್ಟೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಮನಿನ ನನಗೆ ನೀವ್ ಕೊಡದೆ ಎದುರುಗಡೆ ಮನೆ ಎರಪ್ಪನ ಕೊಡ್ತಾನೆ. ಅರೇ ಜಾತಿ ಚಂಬಲ್ ತಿಂದೇವ್ರೆ, ಅವು ಇವು ಕೇಂದ್ರ ಸ್ಥಾಪನೆ ಮಾಡೋ ಬದಲು ಒಂದು ಧ್ಯಾನಾಸಕ್ತ ಕೇಂದ್ರ ಅಂತ ಶುರು ಮಾಡ್ಬಿಡಿ. ನೀವು ದಿನದ 24 ಗಂಟೆನೂ ಅಲ್ಲಿ ಧ್ಯಾನ ಮಾಡ್ಕೊಂಡಿರಿ, ನಾವು ಮನೆಯಲ್ಲಿ ನಿಮ್ದೇಗಿರ್ತೀವಿ. ಹಾಬಿ, ನಾನು ಡಿಸೈಡ್ ಮಾಡಾಗೋದು, ಮಹಿಳಾ ಸೇವಾ ಕೇಂದ್ರನ ಓಪನ್ ಮಾಡೇ ಮಾಡ್ತೀನಿ. ತಗೊಳ್ಳಿ. ಅಕ್ಕೆ, ಈ ಸಂಘಕ್ಕೆ ಗಂಡಸನ್ನ ಸೇರ್ಸ್ಕೊಳಲ್ವಾ? ನಾವಿದ್ರೆ ನಿಮ್ಗೆ ಆನೆ ಬಲ ಇರ್ತಲ್ಲ ಅದಕ್ಕೆ. ಆಕ್ಚುಲಿ ನಮ್ಗೆ ನಿಮ್ ಸಪೋರ್ಟ್ ಬೇಕು, ಆದ್ರೆ ನಿಮ್ಮನ್ನ ಮೆಂಬರ್ಸ್ ಆಗಿ ತಗೊಳಕ್ ಆಗಲ್ಲ. ಯಾಕೆ ತಗೊಳಕಾಲ ಜಜತ್ಗೆ? ಇದು ಮಹಿಳಾ ಸೇವಾ ಕೇಂದ್ರ ಅಲ್ವಾ, ಅದಕ್ಕೆ. ಹಾವಿಯಲ್ಲಿ ತುಂಬಾ ಖರ್ಚಾಗೋಯ್ತಲ್ಲ, ಮುಖ ಉದಿಸ್ಕೊಂಡು ಮೂಲೆಯಲ್ಲಿದ್ದಾನೆ. ಕರಿತಿಂತ ಹಾವಿ ಹಾವಿ. ಜ್ಯೂಸ್ ಕುಡಿದ್ಬಿಟ್ಟು ಎಲ್ಲರ ಹೊಟ್ಟೆನು ತಣ್ಣಗಾಗಿರ್ಬೇಕಲ್ವಾ? ಕುಡ್ಕೊಳ್ಳಿ, ನಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದದೆ. ಹಾವಿ ಬನ್ನಿಲಿ, ಏನ್ ಹೇಳಿ? ಜ್ಯೂಸ್ ಕುಡಿದು ನಿಮ್ ಹೊಟ್ಟೆನ ಕೂಲ್ ಮಾಡ್ಕೊಳ್ಳಿ. ನಾನು ಸಖತ್ ಆಟನ ನಮಗ ಕುಡಿ ಎಲ್ಲ ಕೂಲ್ ಮಾಡ್ಕೊಳ್ಳಲ್ಲ. ಹಾವಿ, ಪದ್ದು ಬಿಡ್ಲನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ ಮಹಿಳಾ ಸೇವಾ ಕೇಂದ್ರದ ಬಗ್ಗೆ ಜನಗಳಿಗೆಲ್ಲ ತಿಳಿಸಿ ಈ ಪಾಂಪ್ಲೆಟ್ ನ ಹಂಚಿ. ನಾವು ಗಂಟೆಗಳಿಗೆ ಒಂದ್ಸಲ ಕಟ್ಟ ಕಡೆ ತುಂಡು ಪಾಂಪ್ಲೆಂಟ್ ಹಂಚೋರಲ್ಲ. ಒಂದನ್ನ ಸ್ಪಷ್ಟವಾಗಿ ತಿಳಿದುಕೊಂಡು ಬಿಡಿ ಜಾಜಿ ಜಂಬಲ್ ದಿನ್ನಿಯವರೇ, ಇಲ್ಲಿ ನೆರೆದಿರುವ ಹೆಂಗಸರಿಗೂ ಮತ್ತು ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನನಗೂ ನಿಮಗೂ ಸಂಬಂಧನೇ ಇಲ್ವಾ? ಇದೇ ಕಣ್ರಿ, ಆದ್ರೆ ಅದು ಜಗತ್ತಿನ ಮುಂದೆ ನೀವು ಆಗಿಲ್ಲ. ಪರವಾಗಿಲ್ಲ, ಹೇಳಿ. ಅಭಿ, ಈ ಪ್ರಾಜೆಕ್ಟ್ ಮುಗ್ದಾದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟೇ ನಿಮ್ಮ ಜೊತೆ ಸಂಸಾರ ಮಾಡೋದು. ನನಗೆಲ್ಲ ಗೊತ್ತಾಗುತ್ತೋ, ಎಲ್ಲರ ಮುಂದೆ ಬಾಯಿ ಬಿಟ್ಟು ಹೇಳಬಾರ್ದು. ಈಗೇನು ದಂಚು ಬರ್ಬೇಕು ತಾನೆ. ಅಕ್ಕೆ, ನೀವು ನಿಜವಾಗ್ಲೂ ಮಗು ಎತ್ಕೊಡ್ತೀರಾ? ತಾರಾವಾಸಿ ಕತ್ತೆ ಕಾಲು ಹಿಡಿ ಅಂತಾರಲ್ಲ, ಅದಕ್ಕೆ ಸುಮ್ಮನೆ ಹೇಳಿದ್ರೆ. ಮಹಿಳೆ, ಹುಡುಗಿಯರೇ ಮತ್ತು ಹೆಂಗಸರೇ, ಇವತ್ತಿನಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆದವು ಎಂದು ಭಾವಿಸಿಕೊಳ್ಳಿ. ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ದೊಡ್ಡೆಂದು ಬಂದರೆ ದಯವಿಟ್ಟು ಹೆದರಿಕೊಳ್ಳಬೇಡಿ. ನಮ್ಮ ಜಾಜಿ ಎಂಬುದು ನೀವು ಶುರು ಮಾಡಿರ್ತಕ್ಕಂಥ ಮಹಿಳಾ ಸೇವಾ ಕೇಂದ್ರಕ್ಕೆ ಬನ್ನಿ, ಪರಿಹಾರವನ್ನು ಕಂಡುಕೊಳ್ಳಿ. ಏನದು ಆಟ? ನಮ್ಮ ಹೆಂಡ್ರನ್ನ ಸರ್ಕಸ್ ಕಂಪ್ನಿ ಶುರು ಮಾಡೋರೇನ? ಈ ತರ ಕರೆದ್ರೆ ಜನ ಬೇಗ ಬರ್ತಾರ. ಏನ್ ಮಾಡ್ತಾರೆ ಅರ್ಥ ಮಾಡ್ತಾರೆ ಗೊತ್ತಿಲ್ಲಪ್ಪ. ಆದಷ್ಟು ಬೇಗ ಜಾಸ್ತಿ ಜನರನ್ನು ಗುಡ್ಡೆ ಹಾಕಿ ಮಹಿಳಾ ಸೇವಾ ಕೇಂದ್ರಕ್ಕೆ ಬನ್ನಿ, ಪರಿಹಾರ ಕಂಡುಕೊಳ್ಳಿ. ಮಹಿಳಾ ಸೇವಾ ಕೇಂದ್ರ ಸಂತೋಷಪ್ಪ. ಮಹಿಳೆಯರ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾರ ಗಂಡಸನ್ನ ನೋಡ್ತಾ ಇರೋದು ಇದೇ ಮೊದಲು. ನಮ್ಮ ಹೆಸರು ಗೊತ್ತಾಗಲಿಲ್ಲ. ಸರೋಜ ಅಂತ. ನಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಪ್ಪ. ದಯವಿಟ್ಟು ನಮ್ಮ ಮುಂದೆಲ್ಲ ಹೇಳ್ಕೋಬೇಡಿ. ನಿಮ್ಮ ಕಷ್ಟಗಳನ್ನ ಆಲಿಸಬೇಕು ಅಂತಲೇ ಜಾಜಿ ಜಂಬಲ್ ದಿನಿಯವರು ಒಂದು ಸೇವಾ ಸಂಸ್ಥೆ ಶುರು ಮಾಡಿದ್ರೆ ಅಲ್ಲೆಲ್ಲ ಹಂಚ್ಕೊಳ್ಳಿವ್ರಂತೆ. ಬನ್ನಿ. ಜಾಜಿಯವರೇ, ಕಷ್ಟ ಅಂತ ಹೇಳ್ಕೊಂಡು ಬರೋರ್ಗೆ ಈ ರೀತಿ ಜ್ಯೂಸ್ ಕೊಟ್ಟು ಸ್ವಾಗತ ಮಾಡೋದು ಇದೇ ಮೊದಲು. ನಾನು ಯಾವ ಸಂಘದಲ್ಲೂ ನೋಡಿಲ್ಲ. ಅಮ್ಮ, ಜ್ಯೂಸ್ ಕುಡಿದು ತಮ್ಮ ಒಡಲು ಅನ್ನೋದು ತಂಪಾಗಿದ್ರೆ ತಮ್ಮ ಸಮಸ್ಯೆ ಏನು ಅಂತ ಇವ್ರ ಮುಂದೆ ಅರ್ಕೆ ಮಾಡ್ಕೊಳ್ಳಿ, ಇವ್ರು ತೀರಿಸ್ಬಿಡ್ತಾರೆ. ಹೇಳಿ, ನಿಮ್ ಕಷ್ಟ ಏನು? ನನ್ನ ಹೆಸರು ಸರೋಜಾ ಅಂತ.
ನಮ್ಮನೆ ಹತ್ರ 20 ವರ್ಷದ ಹುಡುಗ ತುಂಬಾ ಪೋಖ್ರಿ ಆಗ್ಬಿಟ್ಟಿದ್ದಾನೆ. ನೋಡು ಈಗಿನ ಕಾಲದ ಹುಡುಗರು ನನ್ಕಿನ್ನ ಫಾಸ್ಟ್ ಆಗ್ಬಿಟ್ಟಿದ್ದಾರೆ. ಲೇ ಪದಪ್ಪ, ಈ ತರ ಕೊಬ್ಬನ್ ಬೆಳೆಸ್ಕೊಂಡು ಮೈ ಅನ್ನೋದನ್ನ ಗುಡ್ಡೆ ಮಾಂಸ ಮಾಡ್ಕೊಂಡ್ರೆ ನೀನು ಹೇಗೋ ಫಾಸ್ಟ್ ಆಗ್ಬಿಡ್ತೀಯ? ಜಸ್ಟ್ ಕೀಪ್ ಕ್ವೈಟ್. ಹೇಳಿಮ್ಮ, ಏನ್ ತೊಂದರೆ ಆಗ್ತಾ ಇದೆ? 20 ವರ್ಷದ ಹುಡುಗ ನಮ್ಮನೆ ಹತ್ರ ಬಂದು ಲವ್ ಲೆಟರ್ ಎಷ್ಟು ಹೋಗ್ತಾನೆ. ಆ ಸ್ಯಾಂಪಲ್ ನಾನು ನಿಮ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡಿ. ಇಪ್ಪತ್ತು ವರ್ಷದ ಹುಡುಗ ಎಷ್ಟು ಚೆನ್ನಾಗಿ ರಸಿಕತೆಯಿಂದ ಲವ್ ಲೆಟರ್ ಬರ್ತೀಯ ನೋಡಿ. ಲವ್ ಲೆಟರ್ನ ಹೀಗೂ ಬರಿಬೋದು ಅಂತ ನಂಗೆ ಈಗಲೇ ಗೊತ್ತಾಗಿದ್ದು. ಅಂದ್ರೆ ಮೊದಲೇ ಗೊತ್ತಾಗಿದ್ದಿದ್ರೆ ಸರೋಜಮ್ಮನವ್ರಿಗೆ ತಾವೇ ಲವ್ ಲೆಟರ್ ಹಾಕ್ತಿದ್ರೆ ತಮ್ಮ ಕಷ್ಟ ಹೇಳ್ತಾರೆ, ಇವ್ರು ತೀರಿಸ್ಬಿಡ್ತಾರೆ. 20 ವರ್ಷದ ಹುಡುಗ ಲವ್ ಲೆಟರ್ ಹಾಕಿ ನನ್ನ ತಲೆ ತಿಂತಾ ಇದ್ದಾನೆ. ಲವ್ ಲೆಟರ್ ಹಾಕ್ತಾನೆ, ಓಡಾಕ್ತಾನೆ, ಕೈಗೆ ಸಿಗಲ್ಲ. ಅಭಿ, ಈ ಆಂಟಿ ಯಾವ ಹುಡುಗ ಲೈನ್ ಹೊಡಿತಾನೋ ಆ ಹುಡುಗನ ಕರ್ಕೊಂಡು ಬಂದು ಬುದ್ಧಿ ಹೇಳಿ. ನಿಮಗೇನಾದ್ರೂ ಬುದ್ಧಿ ಇದೆಯಲ್ರಿ? ಹೋಗಿ ಈ ಒಮ್ಮ ಏನೋ ಕಂಪ್ಲೇಂಟ್ ಮಾಡ್ತಾ ಇದೆ ಅಂತ ನಾವೇನಾದ್ರೂ ಆ ಹುಡುಗನಿಗೆ ಬುದ್ಧಿ ಹೇಳಿದ್ರೆ ಆ ಹುಡುಗನ ಅಪ್ಪ ಅಮ್ಮ ನಮ್ಮನ್ನ ಮನೆ ಕರ್ಬಿಟ್ಟು ಮಕ್ಕ ಉಗ್ದು ಬಿಡ್ತಾರೆ. ಅಲ್ಲ ಕಣ್ರಿ, ಈ ಒಮ್ಮನ್ ನೋಡ್ರಿ ಒಂದ್ಸಲ ಕಂಡುಬಿಟ್ಟು ಈ ಒಮ್ಮನ್ ನೋಡ್ತಾ ಇದ್ರೆ ಲೈನ್ ಹೊಡಿಬೇಕು ಅಂತ ಅನಿಸ್ತಾ ಇದೆಯಾ ಅಂದ್ರೆ ನಿಮ್ಗೇನಾದ್ರೂ ಅನ್ಸುತ್ತೆ? ಹೊಳೆ ಅಂದ್ರೆ ತಮಗೆ ಅನ್ಸಿದ್ರು ಅನ್ಸ್ಬೋದು ಬಿಡಿಪ. ನೋಡ್ರ, ಕೆಲ್ಸಕ್ಕೆ ಬಾರ್ದಿರೋ ದಂಡ ಪಿಂಡಗಳಿಗೆ ನಿಮ್ಮನ್ನ ಲೈನ್ ಹೊಡಿಬೇಕು ಅಂತ ಅನಿಸ್ತಾ ಇದೆ. ಅಂತದ್ರಲ್ಲಿ ಬಂದು 20 ವರ್ಷದ ಹುಡುಗ ಲೈನ್ ಹೊಡ್ಬಿಡ್ತಾನ. ಒಂದು ಲೋಟ ತಣ್ಣಗಿರೋ ಜ್ಯೂಸ್ನ ಪಿಕ್ತೇನೆ ಎತ್ತಗಮ್ಮ. ಜಾಜಿ ಅವರೇ, ನೀವೆಷ್ಟು ಒಳ್ಳೆಯವರು. ನಿಮ್ಮ ಯಜಮಾನ್ ಏನ್ರಿ ಈ ರೀತಿ ಮಾತಾಡ್ತಾ ಇದ್ದಾರೆ? ನನ್ಗೆ ಆ ಹುಡುಗ ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರು ನಿಮ್ಮ ಯಜಮಾನ್ ಈ ರೀತಿ ಮಾತಾಡೋದು ಸರಿನಾ? ರೀ, ಬೈಲಾಸ ಬೇಕಿದ್ರೆ ಬೆಂಕಿ ಇಡ್ರಿ ಮೊದಲು. ನೀವು ಗನ್ಸಾಗಿದ್ರೆ ಬೆಂಕಿ ಇಕ್ರೆ. ಪ್ರವೇಶ್, ಇವ್ರು ಇಷ್ಟೊಂದು ಹಾರ್ಶ್ ಆಗಿ ಮಾತಾಡ್ತಿದ್ದಾರೆ ಅಂದ್ಮೇಲೆ ಆ ಹುಡುಗ ಇವ್ರಿಗೆ ಲವ್ ಲೆಟರ್ ಕೊಟ್ಟಿರೋದು ನಿಜ. ಇವ್ರು ಹೀಗಿದ್ದಾರೆ ಹಾಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಪ್ರೀತಿ ಅನ್ನೋದೇ ಹಾಗೆ, ಮುಖ ನೋಡಿ ಮಣೆ ಹಾಕಲ್ಲ, ಮನಸ್ಸು ನೋಡಿ ಮಣೆ ಹಾಕಲ್ಲ. ಆ ಹುಡುಗ ಎಲ್ಲೇ ಇದ್ರು ಕರ್ಕೊಂಡ್ ಬಂದು ಅವ್ರಿಗೆ ಬುದ್ಧಿ ಹೇಳ್ಬೇಕಾದ್ರೆ ನಿಮ್ ಕರ್ತವ್ಯ. ಹಂಗ ಅಲ್ಲಿ ಕೂತ್ಕೊಂಡು ಅವನು ಅವ್ರ ಮನೆ ಕಿಟಕಿ ತರ ನೋಡ್ತಿದ್ದಾನೆ ಅಂದ್ಮೇಲೆ ಇವನು ಅವನ್ನೇ ನಾನೇ ವಾಸಿ ಅದನ್ನ ಪದಪ್ಪ, ಈ ಫ್ಯಾಮಿಲಿ ಪ್ಯಾಕ್ ಇಟ್ಕೊಂಡು ಮದುವೆ ಆಗಿ ನಿಂತಾನೆ ಏನ್ ಮಾಡ್ತೀಯಾ? ಒಂದ್ ಕೆಲಸ ನೋಡೋಣ ಚಂಪ. ಏನಾದ್ರು ಕೈಯಲ್ಲಿ ಸರ್ ಏನಿಲ್ಲ ಬಿಡಿ ಸರ್. ಲವ್ ಲೆಟರ್? ಹೌದು ಸರ್. ಒಳಗಡೆ ಹಾಕ್ಬೇಕಾ? ಹೌದು ಸರ್. ಒಂದಡೆ ನನ್ನ ಲವರ್ ಇದ್ದಾಳೆ. ಆಕೆ ನಿನ್ನ ಲವರ್ ಏನೋ? ಹೌದು ಸರ್, ದಿನ ಒಂದೊಂದು ಪತ್ರ ಹಾಕ್ತಾನೆ ಇದೀನಿ. ಆ ಕಡೆಯಿಂದ ರಿಪ್ಲೈನೇ ಬರ್ತಿಲ್ಲ. ತೆಗೆದೊಂದು ಬೆಟ್ಟ ಅಂದ್ರೆ ಮುಖದ ಮೇಲೆ ಮುಡ್ರ ಚಿಗುರು ಮೀಸೆ ಎಲ್ಲ ಹಂಗಂಗೆ ಉದ್ರೋಗ್ಬಿಡ್ಬೇಕು. ಇನ್ನು ನೆಟ್ಟಿಗೆ ಮೀಸೆ ಮುಡಿಲ್ವಲ್ಲ, ನಿನಗೆ ಲವ್ ಬೇರೆ ಕೇಳ. ಏನೋ ಮಾಡ್ಕೊಂಡಿದೀಯ ನೀನು? ಡಿಗ್ರಿನಲ್ಲಿ 2 ಉಳ್ಕೊಂತಲ್ಲ, ಮಾಡಕ್ ಬೇರೆ ಕೆಲಸ ಇಲ್ಲ. ಕಡಲೆಕಾಳು, ತೆಂಗಿನಕಾಯಿ ಎಲ್ಲ ಹಾಕ್ತಿದೀನಿ ಸರ್. ನೀನ್ ಹಿಂಗೆಲ್ಲ ನಿಂತ್ಕೊಂಡು ಹಾಕಿದ್ರೆ ಅದು ಕಚ್ಗಳಲ್ಲ ಕಣ. ಒಂದು ಕೆಲಸ ಮಾಡ, ನಿಮ್ಮಿಬ್ರು ನಾನು ಮುಖಾತ ಭೇಟಿ ಮಾಡಿಸ್ತೀನಿ. ಅದು ಏನ್ ಹಾಕ್ತೀಯ ಹಾಕೋ. ವಾಪಸ್ ಕಟ್ಕೊಂಡ್ಬಿಡ್ತು ಅಂದ್ರೆ ನಾನೇ ಮುಂದೆ ನಿಂತಿದ್ದೆ, ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೇನೆ. ಕರ್ಕೊಂಡ್ ಬನ್ನಿಪ್ಪ. ನೀವ್ ಹೇಳಿದ್ರಲ್ಲ ಅಪ್ಪ ಇವನೇ. ಏನೋ ನಿಮ್ ಹೆಸರು? ದೀಪು ಅಂತ ಆಂಟಿ. ಜಸ್ಟ್ ಕೀಪ್ ಕ್ವೈಟ್. ಸರೋಜಾ ಆಂಟಿ, ಇವನೇ ಅವನು? ಹೌದೌದು, ಇವನೇ ಹುಡುಗ. ಅಲ್ವೋ, ನಾಚಿಕೆ ಆಗಲ್ಲ. ಲವ್ ಲೆಟರ್ನ ಬರ್ದು ಹಾಕ್ತಿಯಂತೆ. ತಪ್ಪಾಯ್ತು ಆಂಟಿ, ಇನ್ಮೇಲೆ ಅವ್ರ ಮನೆ ಕಡೆ ತಲೆ ಹಾಕು ಮಲಗಲ್ಲ. ಇವನ್ನ ಸುಮ್ಮನೆ ಬಿಡ್ಬಾರ್ದು, ಇಟ್ಕೊಂಡು 4 ಬದುಕ್ಬೇಕು. ಓದ್ತಾ ಇದ್ದಾನೆ, ಇವ್ನು ಮಾಡೋದು ಸರಿನಾ? ಏ ದೀಪು, ನಿನ್ಗೆ ಎಷ್ಟು ಏಜು? 20 ವರ್ಷ. ಬರೀ 20 ವರ್ಷ. 45 ವರ್ಷದ ಆಂಟಿ ಲೈನ್ ಹೊಡಿತಿಯಲ್ಲ, ಶೇಮ್ ಆಗಲ್ವಾ? ರೀ, ಏನ್ರಿ ಹೇಳ್ತೀರಾ? ಇನ್ನೇನೋ ಮತ್ತೆ ನನಗ್ ತಾನೇ ಲವ್ ಲೆಟರ್ ಕಳಿಸ್ತಾ ಇದ್ದಿದ್ದು. ನಿಮಗ್ ಲವ್ ಲೆಟರ್ ಹಾಕಕ್ ನಂಗೆ ಉಚ್ನಾಯಿ ಕಟ್ತಿದ್ಯಾ? ನಿಮ್ಮನ್ನ ಯಾವನ್ರಿ ಲೈನ್ ನೋಡಿತಾರೆ? ಅವರು ಹಿರಿಯರ ಕಣೋ, ಯಾವನು ಪಾವನು ಅಂತ ಮಾತಾಡಿಸ್ಬಾರ್ದು. ಅಲ್ಲ ಕಣೋ ರಾಜ, ಪ್ರತಿನಿತ್ಯ ಅವರ ಮನೆಯ ಕಿಟಕಿಯ ಮುಖಾಂತರ ಒಂದೊಂದು ಲವ್ ಲೆಟರ್ನ ಹಾಕ್ತಾ ಇದ್ದೆ ಅಂತ ನಮ್ಮ ಹತ್ರ ಒಪ್ಕೊಂಡಲ್ಲ. ಏನ್ ಇವ್ರಿಗೆ ಆಗ್ತಾ ಇವ್ರ ಅಜ್ಜಿಗೆ ಆಗ್ತಾ ಇದ್ದಪ್ಪ? ನೋಡಕ್ ಎಜುಕೇಟೆಡ್ ತರ ಕಾಣ್ತೀರಾ, ಆಟಿದಾರ ಆಡ್ತಿರಲ್ರಿ. ನಾನ್ ಲವ್ ಲೆಟರ್ ಹಾಕ್ತಿದ್ದು ಇವ್ರಿಗೂ ಅಲ್ಲ, ಇವ್ರ ಅಜ್ಜಿಗೂ ಅಲ್ಲ. ಮತ್ತೆ ನಿನ್ ಯಾರಿಗಪ್ಪ? SSLC ಓದ್ತಿರೋ ಇವ್ರ ಮಗಳಿಗೆ. ಹುಡುಕರ್ರ ನಿಮ್ಮನ್ನ ನೋಡಿದ್ರೆ ನಂಗೆ ಅಯ್ಯೋ ಅನಿಸ್ತಾ ಇದೆ ಕಣ್ರ. ಯಾಕೋ ಈಗೆಲ್ಲ ಮಾತಾಡ್ತಾ ಇದ್ಯಾ? ಮತ್ತೇನಿಲ್ಲ, ನೀವಿಬ್ರೇನು ಕಾಂಜಿ ಪಿಂಜಿ ವಂಶದ ಹುಡುಗ್ರ? ನಮ್ಮ ಗಂಡಗಲಿ ವಂಶದ ಹುಡುಗರು ಕಂಡ್ರ ನೀವು? ಪೂರ್ತಿ ಮೇಲೆ ರಟ್ಟೆ ಗಾತ್ರದ ಮೀಸೆ ಬಿಟ್ಕೊಂಡು ಮೆರಿಬೇಕು ಕಂಡ್ರ ನೀವು. ಅಂತಂದ್ರೆ ಯಾರೋ ಮೀಸೆ ಇಲ್ದೇ ಇರೋರು ಕುಡಿದು ಬಿಟ್ಟಿರೋ ಎಂಜು ಲೋಟ ತೊಳಿತಾ ಇದ್ರಲ್ರ. ನಿಮ್ಮ ಜೀವಕ್ಕೆ ಏನು ಅನ್ಸೋದೇ ಇಲ್ವೇನ್ರ? ಬಾಬಾ, ನಾವ್ ಈ ಕೆಲಸ ಬಿಟ್ಟಿಯಾಗಿ ಮಾಡ್ತಿಲ್ಲ. ಜಾಜತ್ಗೆ ಮಸಾಲೆ ದೋಸೆ 200 ರೂಪಾಯಿ ಕೊಡ್ತಾರಂತೆ. ಯಾಕಂದ್ರೆ ಹೊಡೆದು ಬಿಡ್ತೀನಿ ನೋಡು. ಹಳೆ ಅಂದ್ರೆ
ಯಾರು ಹೇಳಿ ನೀವ್ ಯಾರು ಹೇಳಿ ಪಲ್ಲೋನ್ ಕೇಳಿ ಹೇಳ್ತಾಳೆ. ಶಿವನೇ, ನಮ್ಮ ವಂಶದ ಮನೆ ಅಳಿಯ ಕಂಡ್ರೆ ನೀವು ಅರಸನಾಗಿ ಮೆರೆಯುವುದನ್ನ ಬಿಟ್ಟು ಬಿಟ್ಟು ಎಂಜಲ್ ಲೋಟ ತೊಳಿತಾ ಇದ್ದೀರಲ್ಲ, ನಿಮ್ಗೆ ಏನ್ರಿ ಬಂದಿದೆ? ಕೆಲಸ ಮಾಡಿದ್ರೆ ನೀವು ಬೈತೀರಾ, ಕೆಲಸ ಮಾಡಿಲ್ಲ ಅಂದ್ರೆ ಜಾತಿ ಎತ್ಕ ಬೈತಾರೆ. ಕೈ ಕೆಸರಾದ್ರೆ ಬಾಯಿ ಮೊಸರು. ನಮ್ಗೆ ಸಿಗೋ ಮಸಾಲ ದೋಸೆಗೆ ಯಾಕೋ ಕಲ್ಲತ್ಯ? ಲೇ ಹುಡುಗರ, ನಿಮ್ಮಿಬ್ಬರಿಗೂ ಬರೀ ನಾನಲ್ಲ ಕಣೋ, ಸಾಕ್ಷಾತ್ ಆ ಗಂಡುಗಲೇಶ್ವರ ಬಂದು ಬುದ್ಧಿ ಹೇಳಿದ್ರು ನೀವು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ತೊಳಿತ್ರ ರೂಮಲ್ಲಿ ನಂದೊಂದೆರಡು ಲೋಟ ಇದೆ, ಅದನ್ನು ತೊಳೆದ ದೀಪ. ಜಾಜಿ ಅವರೇ, ನಮ್ಮ ಮಹಿಳಾ ಸೇವಾ ಕೇಂದ್ರಕ್ಕೆ ಒಂದು ಕಂಪ್ಲೇಂಟ್ ಬಂದಿದೆ. ಯಾರಿಂದ? ಹೇಮಮಾಲಿನಿಯಿಂದ. ಡ್ರೀಮ್ಗಲ್ ಹೇಮಮಾಲಿನಿಯಿಂದನಾ? ಅಲ್ಲ, ಗಾರ್ಮೆಂಟ್ ಕೆಲಸ ಮಾಡೋ ಹೇಮಮಾಲಿನಿಯಿಂದ. ಏನಂತೆ ಪ್ರಾಬ್ಲಮ್? ಇವ್ರಿಗೆ ಇನ್ನೂ ಮದ್ವೆ ಆಗಿಲ್ಲ, ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾಳೆ. ಪಾಪ ಇವ್ಳು ಕೆಲ್ಸಕ್ಕೆ ಹೋಗುವಾಗ ಪರವಾಗಿಲ್ಲ, ಪೋಲಿ ಹುಡುಗರು ತುಂಬಾ ರೇಗಿಸ್ತಾರಂತೆ. ಅದಕ್ಕೆ ಕೆಲಸ ಬಿಟ್ಟು 3 ದಿವಸದಿಂದ ಮನೇಲಿದ್ದಾಳೆ. ನೀವ್ ಹೇಗಾದ್ರೂ ಮಾಡಿ ಇವ್ಳ ಸಮಸ್ಯೆನ ಬಗೆಹರಿಸ್ಬೇಕು. ನಮ್ಮ ಮಹಿಳಾ ಸೇವಾ ಕೇಂದ್ರ ಓಪನ್ ಮಾಡಿದ್ಮೇಲೆ ಗೊತ್ತಾಗ್ತದೆ ಆಕ್ಚುಲಿ ಲೇಡೀಸ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ. ನಾನು ಹ್ಯಾಪಿಗೆ ಹೇಳಿ ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿಸ್ತೀನಿ. ಹ್ಯಾಪಿ ಮಾಹಿತಿ ಹೇಳ್ಬಿಡಿ. ಈಗ ನಾವು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿಪ್ಪ. ಈ ಫೋಟೋದಲ್ಲಿರೋಳು ಹೇಮಮಾಲಿನಿ ಅಂತ ಗೊತ್ತಾಯ್ತು ಬಿಡಿ. ಈಗ ನಾನು ಹೋಗಿ ಇವಳನ್ನ ಎತ್ತಕೊಂಡ್ ಬರ್ಬೇಕು. ಇವ್ರಿಗೆ ನೀವು ಪ್ರೊಟೆಕ್ಷನ್ ಕೊಡ್ಬೇಕು. ಆರಾಮಾಗಿ ಒಂದು ಅರ್ಥ ಬಿಡ್ಬೇಡ್ರಿ. ಇವಳಿಗೆ ಪ್ರೊಟೆಕ್ಷನ್ ಕೊಡ್ಬೇಕೆ ಅಂತ ಇವ್ರ ಮನೆಯಲ್ಲಿ ಅಪ್ಪ ಅಮ್ಮ ಯಾರು ಇಲ್ವೇ? ಮನೆ ಒಳಗಡೆ ಇವ್ರಿಗೆ ಇವ್ರ ಅಪ್ಪ ಅಮ್ಮ ಪ್ರೊಟೆಕ್ಷನ್ ಕೊಡ್ತಾರೆ, ಮನೆಯಿಂದ ಹೊರಗಡೆ ನೀವು ಇವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕು. ರಾಜವ್ರೆ, ಹುಡುಗಿ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿದ್ದಾಳೆ. ಇನ್ನೂ ಸ್ವಲ್ಪ ಡೀಟೇಲ್ಸ್ ಹೇಳಿ. ಈ ಹುಡುಗಿಗೆ ಇನ್ನೂ ಮ್ಯಾರೇಜ್ ಆಗಿಲ್ಲ. ನೀವು ಗಾರ್ಮೆಂಟ್ಸ್ಗೆ ಹೋಗ್ತಾ ಬರ್ತಾ ರೌಡಿಗಳು ಇವ್ರಿಗೆ ತುಂಬಾ ಕಾಟ ಕೊಡ್ತಾ ಇದ್ದಾರೆ. ಗೊತ್ತಾಗೋಯ್ತು ಬಿಡ್ರಿ. ನಾನು ಆ ರೌಡಿಗಳಿಗೆಲ್ಲ ಬುದ್ಧಿಯನ್ನ ಕಲಿಸಬೇಕು. ಎಕ್ಸಾಕ್ಟ್ಲಿ. ಬುದ್ಧಿ ಕಲಿಸ್ತೀಯಾ? ನಿನ್ ಹೆಂಡತಿ ಬುದ್ಧಿ ಕಲಿಸಕ್ಕಾಗಲ್ಬೇಕಾ? ಮಾತೃಶ್ರೀ ರಂಗಮ್ಮನವರೇ, ಇದರ ತಿರುಳೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಇವ್ರೇನು ಹೊಸದಾಗಿ ಈಗ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ರಲ್ಲ, ಇದೇನಾದ್ರೂ ಸಕ್ಸಸ್ ಆಗ್ಬಿಡ್ತು ಅಂದ್ರೆ ಇವರ ಮುಂದಿನ ಪ್ರಾಜೆಕ್ಟ್ ಏನ್ ಹೇಳಿ? ಏನು? ಆದಷ್ಟು ಬೇಗ ನಿನ್ನನ್ನ ಅಜ್ಜಿ ಮಾಡುವುದು. ಹಾಗಾಗಿ ನಾನು ಈಗ ಇವ್ರನ್ನ ಖುಷಿ ಪಡಿಸ್ತಾ ಇದ್ದೀನಿ. ತದನಂತರ ಇವರು ನನ್ನನ್ನ ಕೊತ್ತು ಖುಷಿ ಪಡಿಸ್ತಾರೆ. ಹೇಮಮಾಲಿನಿ, ಯಾವ ಧೈರ್ಯದಲ್ಲಿ ಇವತ್ತು ಫ್ಯಾಕ್ಟ್ರಿಗೆ ಬರ್ತಿದೀಯೇ? ಶೈಲು, ಜಾಜಿ ಅವರು ಮಹಿಳಾ ಸೇವಾ ಕೇಂದ್ರ ಅಂತ ಶುರು ಮಾಡಿದಾರಲ್ಲ, ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ನನ್ಗೆ ಧೈರ್ಯ ಕೊಟ್ಟಿದ್ದಾರೆ. ಏನಂದ್ರು? ನೀವ್ ಫ್ಯಾಕ್ಟ್ರಿಗೆ ಹೋಗ್ತಾ ಇರೋ, ನಿಮ್ಗೆ ಏನಾದ್ರು ತೊಂದ್ರೆ ಆದ್ರೆ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಧೈರ್ಯದ ಮೇಲೆ ನಾನು ಫ್ಯಾಕ್ಟ್ರಿಗೆ ಬರ್ತಾ ಇರೋದು. 3 ದಿನದಿಂದ ನಮ್ ಡ್ರೀಮ್ ಗರ್ಲ್ ನಾಪತ್ತೆ ಆಗ್ಬಿಟ್ಟಿದ್ಲು. ಅದೆಲ್ಲ ನಿಂಗೆ ಯಾಕೋ? ಬಿಳಿದಿರ್ಲೆ, ನಮಗ್ ಬೇಕಾಗಿರೋದು ಗಾಳಿ ಬೀಸೋ ದಾಸಿ ಅಲ್ಲ, ರಾಣಿ. ರಾಣಿ 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 3 ದಿನದಿಂದ ಯಾಕೆ ರಾಣಿ ಫ್ಯಾಕ್ಟ್ರಿ ಕಡೆ ಬರ್ತಾನೆ ಇಲ್ಲ? ರಸ್ತೆಗೆ ಬಂದ್ರೆ ನೀನ್ ರೇಗಿಸ್ತಿಯಲ್ಲ, ಅದಕ್ಕೆ ಬಂದಿಲ್ಲ. ಏನೋ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ನಮ್ ಗುರು ರೇಗಿಸ್ತಾರಪ್ಪ, ಹಾಗಂತ ಹಿಂಗ್ ಬರ್ದೇ ಇರೋದಾ? ನಮ್ ಕಣ್ಗಳ್ನ ಉಪವಾಸ ಕೆಡೋದಾ? ನಿಂಗೆ 15 ದಿನ ಬರ್ಲಿಲ್ಲ ಅಂತ ಅಂದ್ರೆ ನಿನ್ ಕೆಲಸ ಹೋಗ್ಬಿಡುತ್ತೆ. ನೋಡು ಕಿರಣ್, ನಾನು ಜಾಜಿ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದೀನಿ. ನೀನ್ ಹೀಗೆ ತೊಂದರೆ ಕೊಟ್ರೆ ನಿನ್ ಕೈ ಕಾಲು ಮುರಿದಾಕ್ಬಿಡ್ತಾರೆ. ಈ ಏರಿಯಾದಲ್ಲಿ ನಮ್ಮ ಕೈ ಮಾಡೋ ಬಂತು ಯಾರ ಅವ್ರೆ? ಅಂತವ್ರು ಯಾರು ಹುಟ್ಟೇ ಇಲ್ಲ. ನೋಡು, ಸುಮ್ಮನೆ ಗಾರ್ಮೆಂಟ್ಸ್ ಹೋಗಿ ಟೈಮ್ ಯಾಕೆ ಎಷ್ಟು ಮಾಡ್ತೀಯಾ? ಪಾರ್ಕ್ ಹೋಗುವ, ಜಾಮೀನು, ಪುಪ್ರಮೆಂಟು, ಸೌತೆಕಾಯಿ ಎಲ್ಲ ಕೊಡಿಸ್ತೀನಿ. ಹುಡುಕರ ಕೇಳಿಸಿತ ಹೆಣ್ಣಿನ ರೋದನೆ. ಮತ್ತೇನು ಮಾಡ್ತಾರಲ್ಲ, ಸುಮ್ಮನೆ ಇದೆಯಾ? ಲೇ, ಪ್ರತಿ ಸಲ ಹೋಗಿ ನಾನೇ ಹೀರೋ ಆಗ್ಬಿಟ್ರೆ ನೀವಿಬ್ರು ಹೀರೋ ಆಗೋದು ಯಾವಾಗ? ಲೇ ಪದಪ್ಪ, ಹೋಗಿ ಅವ್ರಿಬ್ರು ಹೊಡೆದಾಕು. ಅಪ್ಪಿ ತಪ್ಪಿ ಆ ಹುಡುಗಿ ಏನಾದ್ರೂ ಇಷ್ಟಪಟ್ಬಿಟ್ಲು ಅಂದ್ರೆ ಅವ್ರ ಜೊತೆ ನಿನ್ ಮದುವೆ ಮಾಡ್ಕೊಳ್ಳೋಣ. ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಮೈಸೂರು ವಿಠಲಮೂರ್ತಿ ಎಮ್ಮೆ. ಹುಡುಗಿರ ರೇಗಿಸ್ಬಾರ್ದು ಅಂತ ಬುದ್ಧಿವಾದ ಹೇಳಕ್ ಬಂದಿರೋ ನೀವೇನಾ? ಎಕ್ಸಾಕ್ಟ್ಲಿ. ಸರಿ ಬಿಡ್ರಪ್ಪ, ರೇಗಿಸ್ಬಾರ್ದು. ಅಲ್ಲಿ ರೇಗ್ಸಲ್ಲ ಅಂತ ನಮ್ ಗುರು ಹೇಳ್ತಾ ಅಲ್ವಾ? ಇನ್ನೊಂದ್ ಸತಿ ರೇಗ್ಸಿದ್ರೆ ನಿಮ್ಮ ಕೈ ಕಾಲನ್ನ ಎತ್ಬಿಡ್ತೀನಿ. ಲೇ, ಅವ್ರು ರೇಗ್ಸಲ್ಲ ಅಂತ ಹೇಳಿದ್ರು, ಸುಮ್ಮನೆ ಇರೋ. ಹೆಣ್ಮಕ್ಳು ಕಷ್ಟ ನಿನ್ಗೆ ಗೊತ್ತಾಗಲ್ಲ, ಸುಮ್ಮನಿರೋ. ನಿನಗೆ ತಾಕತ್ ಅನ್ನೋದೇ ಇದ್ರೆ, ನೀನು ಗಂಟೆ ಆಗಿದ್ರೆ ರೇಗ್ಸಲ್ ನೋಡೋಣ. ರೇಗ್ಸದೇನೋ ಎತ್ತಾಕೊಂಡೆ ಹೋಗ್ಬಿಡ್ತೀನಿ. ಇವರಿಬ್ರು ಕೈಲಿ ಏನು ಕಿಸಿಯಕ್ಕಾಗಿಲ್ಲ, ನಾವೇ ಹೋಗುವ. ಎಲ್ಲ ಕುನ್ನಿಗಳ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಂಗಳೂರು ನಗರದ ಗಲ್ಲಿ ಗಲ್ಲಿಗಳಲ್ಲಿ ಬೆಳೆದು ವಾರಕ್ಕೆ 3 ಸಲ ಬಿಡುವ ಕಾವೇರಿ ನೀರನ್ನ ಕುಡಿದು ಮದಬೇರಿರುವ ನೀವು ರಸ್ತೆಯಲ್ಲಿ ಸ್ವಚ್ಛಂದವಾಗಿ ಓಡಾಡುತ್ತಿರುವ ಹುಡುಗಿಯರನ್ನು ರೇಗಿಸುತ್ತಿರುವಿರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆಯಾಗುವುದಿಲ್ಲವೇ? ಯಾರವ ನೀನು? ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತೊಂಡು. ಈ ಫಿರಂಗಿ ಬರುತ್ತಲ್ಲ, ಆ ಫಿರಂಗಿಗೆ ಎಡಗೈಯಿಂದ ಮದ್ದನ್ನು ಇಕ್ಕಿ ಬಲಗೈಯಿಂದ ಬೆಂಕಿಯನ್ನು ಇಕ್ಕಿ ಗುಂಡನ್ನು ಢಮಾರೆಂದು ಸಿಡಿಸಿ ಶತ್ರು ಪಕ್ಷದವರ ರುಂಡ ಮುಂಡಗಳನ್ನು ಚಂಡಾಡಿದ ವಂಶದ ಮಗ ನಾನು. ಏನು ಇಲ್ಲಮ್ಮ, ಇವಾಗ ನಿನ್ನಲ್ಲಿ ದಮ್ಮಿದ್ದರೆ ನನ್ನ ಹತ್ತಿರ ಪಾರು. ಕುನ್ನಿ, ನೀನು ನನ್ನ ಕಾಲಿಗೆ ಬೀಳುವ ಅವಶ್ಯಕತೆ ಇಲ್ಲ. ಆ
ನಿನ್ನ ತಂಗಿಯ ಕಾಲನ್ನು ಹಿಡಿದು ಕ್ಷಮೆಯನ್ನು ಕೇಳು. ಈಗೇನು ಕಾಲಿಗೆ ಬೀಳುತ್ತೀಯೋ ಅಥವಾ ನಾನು ನಿನ್ನನ್ನು ಎತ್ತಿ ಬಿಡಲು? ಹುಡುಗರ ಮನೆ ಮನೆಗೆ ನನ್ನ ಜೀವನದಲ್ಲಿ ಇಂಥ ಹೀರೋನ ನೋಡೇ ಇರಲಿಲ್ಲ ಆದ್ರೆ ಇವರನ್ನೇ ಆಗೋದು. ಲೇ ವಿಟ್ಲ, ಹೇಗೂ ಪಾಂಡುರಂಗ ಮನೇಲಿಲ್ಲ. ಆ ಹೇಮಮಾಲಿನಿನ ಬಚಾಯಿಸಿದ್ ನಾವೇ ಅಂತ ಹೇಳಿದ್ರೆ ನಮಗೆ ಮಸಾಲೆ ದೋಸೆಗೆ ದುಡ್ಡು ಸಿಗೋ ಗ್ಯಾರಂಟಿ. ಹೋದ್ ಕೆಲಸ ಏನಾಯ್ತು? ವೆರಿ ಗುಡ್. ಅಲ್ಲಿ ಏನ್ ನಡೀತು ಅಂತ ಡೀಟೇಲ್ ಆಗಿ ಹೇಳಿ, ಸ್ವಲ್ಪ ಈ ಹುಡುಗ ಅರ್ಥ ಆಗ್ಲಿ. ಹೇಮಮಾಲಿನಿ ಮತ್ತೆ ಅವಳ ಫ್ರೆಂಡ್ ಇಬ್ರು ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದ್ರು. ಆಗ ಇದ್ದಕ್ಕಿದ್ದಂಗೆ ಇಬ್ರು ರೌಡಿಗಳು ಅವ್ರನ್ನ ಅಟ್ಯಾಕ್ ಮಾಡಿದ್ರು. ಆಗ ನಮ್ಮ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು, ಲೇ ಹುಡುಗರ, ಇಂಥ ಕುಳ್ಳಿಗಳಿಗೆ ನಾನೊಬ್ಬನೇ ಸಾಕು, ನೀವಿಲ್ಲ ಇರಿ ಅಂತ ಹೇಳಿ ಅವ್ರ ರೌಡಿಗಳ ಹತ್ರ ಒಂದೇ ಒಂದು ಡಿಚ್ಚಿ ಹೊಡ್ಸ್ಕೊಂಡ್ರು. ನಮ್ಮ ಭಾವ ಅಲ್ಲೇ ಫ್ಲಾಟ್ ಆದ್ರು. ಇವನಿಗೆ ಬಿಟ್ರೆ ಇನ್ನು ಕೆಲಸ ಆಗಲ್ಲ ಅಂತ ನಾನು ವಿಟ್ಲ ಇಬ್ರು ಹೀರೋಗಳ ತರ ಎಂಟ್ರಿ ತಗೊಂಡು ಆ ರೌಡಿಗಳಿಗೆ ಕೊಟ್ವಿ. ತಪ್ಪುಗಿರೆ ನಾವು ಹೊಡೆದ ಇಟ್ನ ರೌಡಿಗಳು ತಡ್ಕೊಳಕ್ ಆಗಿರ ನಮ್ಮ ಕಾಲಕ್ಕೆ ಬಿದ್ದು ಈ ಹುಡುಗಿರ ಸವಾಸಕ್ಕೆ ನಾವು ಬರಲ್ಲ, ಇನ್ಮೇಲಿಂದ ಇವ್ರು ನಮ್ಮ ತಂಗಿ ತರ ಅಂತ ಹೇಳಿ ಓಡೋಗ್ಬಿಟ್ರು. ಮಸಾಲೆ ದೋಸೆ ತಿಂದು ಮಜ್ಜಾ ಮಾಡಿ. ಮತ್ತೆ ನನ್ನ ಮಗ ಆ ರೌಡಿಗಳ ಹತ್ರ ಏಟ್ ತಿಂದು ಇನ್ನೂ ರೋಡಲ್ಲೇ ಬಿದ್ದಿದ್ದಾನೆ. ಅದು ನೋಡಿ ಇವ್ರೆ ಈಗೆಲ್ಲ ಬಿದ್ದೋಗ್ಬಿಟ್ಟಿದಾವೆ. ಅವು ಎದ್ದೋಳವರೆಗೂ ಯಾವ್ದ್ರ ಮೇಲೂ ಬಂಡವಾಳ ಹೂಡಬೇಡಿ. ಗೊತ್ತಲ್ವಾ, ನಾನು ರಿಯಲ್ ಎಸ್ಟೇಟ್ ಕಿಂಗು. ಆ ಪಕ್ಷ ನನ್ನ ಮಾತನ್ನು ಮೀರಿ ನೀವೇನಾದ್ರೂ ಬಂಡವಾಳ ಹೂಡಿದ್ರು ನೀವೇ ಬಿದ್ದೋಗ್ಬಿಡ್ತೀರ ಅಲ್ವಾ? ಮತ್ತಿಡಿ ಫೋನ್. ಅಲ್ಲೇ ನಿಂತಿದ್ದಾನೆ, ಹೋಗಿ ಮಾತಾಡ್ಸೆ. ಹೋಗೆ, ನನಗೆ ನಾಚಿಕೆ ಆಗತ್ತೆ. ಪರವಾಗಿಲ್ಲ, ಹೋಗಿ ಮಾತಾಡ್ಸ. ನಮಸ್ಕಾರ ಪಾಂಡುರಂಗ ಅವ್ರಿಗೆ. ಓಹ್ ಮಾಲಿನಿ ಹೇಮ ಮಾಲಿನಿ, ಏನೋ ನಾನು ಹುಡ್ಕೊಂಡು ನಮ್ಮನೆ ತನಕ ಬಂದ್ಬಿಟ್ಟಿದ್ಯಾ? ಆ ಹುಡುಗರು ಮತ್ತೆ ಬಂದು ಏನಾದ್ರು ತೊಂದರೆ ಕೊಟ್ರೆ? ಇಲ್ಲ ನೀವು ಹೊರಟಾಗ್ಲಿಂದ ಅವ್ರು ನನ್ನ ತಂಟೆಗೆ ಬರ್ತಿಲ್ಲ. ಅದಕ್ಕೆ ನಾನು ನನ್ನ ಕೈಯಾರ ಭರ್ತಿ ಮಾಡಿ ನಿಮ್ ಕೊಳ್ಳೋಣ ಅಂತ ತಂದಿದ್ದೀನಿ. ನೀವು ಬೇರೆ ಇನ್ನೇನೋ ಕೊಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರೆ ಬರೀ ಬರ್ತಿನಲ್ಲೇ ಮುಗಿಸ್ಬಿಟ್ರಲ್ಲ ರೀ. ನಿಮಗ್ ಗೊತ್ತಿಲ್ಲ, ಅವಳ ಹೃದಯನೇ ನಿಮಗ್ ಕೊಟ್ಬಿಟ್ಟಿದ್ದಾಳೆ. ಅಂದ್ರೆ ನೀವು ನನ್ನನ್ನ ಹೌದು, ನಿಮ್ಮಂತ ಶೂರನ್ನೇ ಮದ್ವೆ ಆಗ್ಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ನೀವು ಒಪ್ಪಿಗೆ ಕೊಟ್ರೆ ನಾನು ನಿಮ್ಮನ್ನೇ ಮದ್ವೆ ಆಗ್ತೀನಿ. ಅದು ಯೋಚನೆ ಮಾಡೋದಕ್ಕೆ ನನಗೊಂದು ಅರ್ಧ ಸೆಕೆಂಡ್ ಟೈಮ್ ಕೊಡ್ತೀರಾ? ಯಪ್ಪ ಎಂತ ಸುಂದರ ಸುವರ್ಣಾವಕಾಶ. ನಮ್ಮೆಲ್ಲರೂ ಬರೀ ಆಸೆ ತೋರ್ಸ್ಬಿಟ್ಟು ಗಾಳಿ ಗೋಪುರ ಕಟ್ತಾ ಇದ್ದಾರೆ. ಈ ಹೇಮಾ ಮಾಲಿನಿ ಇಟ್ಕೊಂಡೆ ಅವ್ರು ಹೊಸ್ತಾಗಿ ಹುಟ್ಟಾಕಿರೋ ಸಂಸ್ಥೆನ ಹಂಗಂಗೆ ಮುಟ್ಟಿಸ್ಬೋದು. ಅದು ನೋಡು ಹೇಮಾ ಮಾಲಿನಿ, ಆಕ್ಚುಲಿ ನಮ್ಮ ಗಂಡಗಲಿ ವಂಶದಲ್ಲಿ 5 ಜನರನ್ನು ಕಟ್ಕೊಳ್ಳೋ ಅವಕಾಶ ಇದೆ. ಆದ್ರೆ ನಾನು ಈಗ ಕಟ್ಕೊಂಡಿರೋದು ಬರೀ ಒಂದನ್ನೇ. ಇನ್ನೂ ಹೇಗೋ 4 ಸೀಟ್ ಖಾಲಿದೆಯಲ್ವಾ? ನೀನು ಯಾವುದಕ್ಕೂ ಅಪ್ಲಿಕೇಶನ್ ಹಾಕಿರೋ ಫೈಲ್ ಮೂವ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾಕೆ ಕೇಳ್ಬೇಕು? ಅದೇ ಜಾಜಿ ಅವರು ಹೊಸದಾಗಿ ಒಂದು ಸಂಸ್ಥೆ ಶುರು ಮಾಡಿದ್ರು, ಅಲ್ಲಿ ಹೋಗಿ ನಿನ್ನ ದೂರನ್ನ ದಾಖಲಿಸು, ಅವರೇ ಏನಾದ್ರು ವ್ಯವಸ್ಥೆ ಮಾಡ್ತಾರೆ. ಸರಿ ಬರೀ ಹೇಮಮಾಲಿನಿ, ಚಲ್ಮಿ ಜಾಜಿ ಅವರೇ, ನನಗೆ ಬೇಯಿಸ್ತಿರ್ನಲ್ಲ ರೌಡಿ, ಆ ರೌಡಿನ ಮಟ್ಟ ಹಾಕ್ಸಿ ತುಂಬಾ ಉಪಕಾರ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಲೇಡೀಸ್ಗೆ ಎಲ್ಲೇ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ಮಟ್ಟ ಹಾಕ್ಬೇಕು ಅಂತಲೇ ನಾನು ಮಹಿಳಾ ಸೇವಾ ಕೇಂದ್ರನ ಓಪನ್ ಮಾಡಿರೋದು. ಅಲ್ಲಿಗೆ ನನ್ನ ಅರ್ಧ ಸಮಸ್ಯೆ ಬಗೆಹರಿತು. ಅರ್ಧ ಸಮಸ್ಯೆ ಬಗೆಹರಿಸಿದವ್ರಿಗೆ ಪೂರ್ತಿ ಸಮಸ್ಯೆ ಬಗೆಹರಿಸೋದು ಕಷ್ಟನೇ. ಇನ್ನರ್ಧ ಸಮಸ್ಯೆ ಏನು ಅಂತ ಹೇಳ್ಕೊ. ಜಾಜಿ ಅವರೇ, ನನಗೆ ರೇಗಿಸಿದ್ನಲ್ಲ ರೌಡಿ, ಆ ರೌಡಿನ ಮಟ್ಟ ಹಾಕದ್ನಲ್ಲ, ಆ ಶೂರನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಇದಕ್ಕೆ ನೀನೇನ್ ಹೇಳ್ತೀಯೋ? ಹೇಳೋದಿಕ್ಕೆ ಏನಿದೆ ಜಾಜಿ ಅವರೇ, ಇಂಥ ದಿನ ತಾಳಿ ಕಟ್ಟು ಅಂದ್ರೆ ತಾಳಿ ಕಟ್ಟಿ ಹನಿಮೂನ್ ಕರ್ಕೊಂಡು ಹೋಗ್ಬಿಡ್ತೀನಿ. ಈ ದಡಿಗೆ ಯಾರು ಮದ್ವೆ ಆಗ್ತಾರೆ? ಆಲ್ರೆಡಿ ಮ್ಯಾರೇಜ್ ಆಗಿದೆ. ಅಯ್ಯೋ, ನನ್ ಮದ್ವೆ ಆಗ್ಬೇಕು ಅಂತಿರೋದು ಇವ್ರನ್ನಲ್ಲ, ಮತ್ತೆ ಪಾಂಡುರಂಗದ. ಯು ಮೀನ್ ನನ್ನ ಹಬಿನಾ? ಪಾಂಡುರಂಗ ಅಂತ ಬಾಯ್ ಬಿಟ್ಟು ಹೇಳ್ತಿರ್ಬೇಕಾರೆ ನನ್ನ ಹಬೀನಾ ಅಂತ ಟೋಟಲ್ ಕೇಳ್ತಿದ್ರಲ್ಲ, ಇದು ಸರಿನಾ? ಆ ರೌಡಿಗಳನ್ನ ಮಟ್ಟ ಹಾಕಿದ ರಣಧೀರನ್ನೇ ನಾನ್ ಮದ್ವೆ ಆಗ್ಬೇಕು ಅಂತಿರೋದು. ನೋಡು ಹೇಮಮಾಲಿನಿ, ಆಲ್ರೆಡಿ ಅವ್ರಿಗೆ ಮ್ಯಾರೇಜ್ ಆಗಿದೆ. ನಾನೇ ಅವ್ರ ವೈಫ್. ಸುಮ್ಮನೆ ನಾನ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಎಲ್ಲಾ ವಿಷಯ ತಿಳ್ಕೊಂಡೇ ಬಂದಿದ್ದೀನಿ. ಗಂಡುಗಲಿ ವಂಶದಲ್ಲಿ 5 ಮದ್ವೆ ಆಗೋ ಅವಕಾಶ ಇದೆಯಂತೆ. ಇನ್ನು 4 ಹೆಂಡತಿ ಪೋಸ್ಟ್ ಖಾಲಿ ಇದೆಯಲ್ಲ, ನಿಮ್ಮ ಮಹಿಳಾ ಸೇವಾ ಕೇಂದ್ರದಿಂದ ನನ್ಗೊಂದು ಅವಕಾಶ ಕೊಡ್ಸ್ರಿ. ಜಾಜಿ ಅವರೇ, ಅವ್ರು ಕೇಳೋದ್ರಲ್ಲೂ ನ್ಯಾಯ ಇದೆ. ಪಾಂಡುರಂಗ ಅವರು ಇನ್ನು 4 ಜನನ್ ಕಟ್ಕೋಬಹುದಲ್ಲ, ಮದುವೆ ಮಾಡಿಸಿ. ಓಕೆ 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 ಆದ್ರೆ ಇವಳ ಮ್ಯಾರೇಜ್ ಆಗೋದಕ್ಕೆ ನನ್ನ ಹಬಿ ಒಪ್ಬೇಕಲ್ಲ. ಅದಕ್ಕೇನಂತೆ, ಕರೆದು ಕೇಳಿದ್ರೆ ಆಯ್ತು. ಪಾಂಡುರಂಗ ಗಂಡುಗಲಿ ಬನ್ನಿ ಇಲ್ಲಿ. ಜಾಜಿ ಜಂಬಲ್ದಿನಿ ಅವರೇ, ಯಾರನ್ನಾದ್ರೂ ಕರ್ಕೊಂಡ್ಬರ್ಬೇಕಲ್ಲ, ವಾರ್ದೆ ತಕೊಂಡ್ಬರ್ಬೇಕಾ? ಅದೆಲ್ಲ ಏನು ಬೇಕಾಗಿಲ್ಲ. ಈ ಹೇಮಮಾಲಿನಿ ನಿಮ್ನ ಮ್ಯಾರೇಜ್ ಆಗ್ಬೇಕಂತೆ, ಆಗಲ್ಲ ಅಂತ ಹೇಳಿ ಕಳಿಸ್ತಾ ಇರಿ. ಏನ್ ಆಡೋ ಮಾತಿಗೊಂದು ಅರ್ಥ ಬಿಡ್ಬೇಡ್ರಿ.
ತಮ್ಮ ಸೇವಾ ಕೇಂದ್ರಕ್ಕೆ ಬಂದು ಅವರ ಸಮಸ್ಯೆನ ದಾಖಲಿಸಿದ್ರು ಅಂದ ಮೇಲೆ ಅವರಿಗೆ ನೀವು ನೆರವನ್ನ ಕೊಡ್ಲೇಬೇಕಾಗತ್ತೆ. ನನಗೆ ಓಕೆ ಇದೆ, ಓಕೆ ಮಾಡ್ಬಿಡಿ. ಸುಮ್ಮನೆ ಇರ್ರಿ, ನಾನು ನಿಮ್ಮನ್ನು ಕಟ್ಕೊಂಡು ಇಷ್ಟು ವರ್ಷ ಆದ್ರೂ ಕಂಡ್ರೆ ಇಲ್ಲಿ ತನಕ ಒಂದೇ ಒಂದ್ಸಲನಾದ್ರು ಒಂದು ಮುತ್ತ ಇಲ್ಲ, ಒಂದು ಪುತ್ತ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಚುಮ್ಮ ಇಲ್ಲ, ಒಂದು ಡಿಂಗ್ ಡಾಂಗ್ ಇಲ್ಲ. ಡಿಂಗ್ ಡಾಂಗ್ ಹಾಳಾಗೋಗ್ಲಿ ಕಂಡ್ರೆ ದೈ ಕುಟಿಮಿಲ್ಲೂ ಇಲ್ಲ. ನನಗೆ ಒಪ್ಪಿಗೆ ಇದೆ, ನೀವು ಒಪ್ಪಿಗೆ ಕೊಟ್ಬಿಡಿ. ಹುಡುಗನೂ ಒಪ್ಪಿದಾನೆ, ಹುಡುಗಿನೂ ಒಪ್ಪಿದಾಳೆ. ನಿಮ್ ಮಹಿಳಾ ಸೇವಾ ಕೇಂದ್ರದಿಂದನೇ ಮದುವೆ ಮಾಡಿಸ್ಬಿಡಿ. ಈ ಮಹಿಳಾ ಸೇವಾ ಕೇಂದ್ರ ಓಪನ್ ಮಾಡಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಏನ್ ಹೇಳಿದ್ದೆ? ಹೇಳಿದ್ರೆ ಕಂಡ್ರೆ ನಮ್ಮ ಮುಂದೆನೇ ಒಂದು ಹೇಳಿದ್ರೆ, ನಮ್ಮ ತಂಗಿಯವನ ಮುಂದೆನೇ ಒಂದು ಹೇಳಿದ್ರೆ, ಅದು ಏನಂತ ಅವಳ ಬಾಯಿಂದ ಹೇಳಿಸ್ತೀನಿ ರೀ. ದೇವ್ರು ಕೊಡ್ತೀನಿ ಬಾಯ್. ನಿಮ್ಮ ಮತ್ಗೆಮ್ಮ ನಿನ್ನ ಮುಂದೆ ಅದು ಏನು ಹೇಳಿದ್ರು ಅಂತ ನೀನೇ ಬಾಯ್ಬಿಟ್ಟು ಹೇಳು. ಹೋಗೋ ಧೈರ್ಯವಾಗಿ ಹೇಳು, ನಾನು ನಿಂತೀನಿ. ನಿಜವಾಗ್ಲೂ ಒಂದ್ ಕುಡಿ ಕೊಡ್ತೀರಾ ಅಂತ ಕೇಳಿದಕ್ಕೆ ಕಾರ್ಯವಾಸಿ ಕತ್ತೆ ಕಾಲು ಹಿಡಿತಿದ್ದೀನಿ, ಅದೆಲ್ಲ ಬೋಗಸ್ ಒಂದಿತ್ತಾನೆ. ಅದಕ್ಕೆ ನಾವು ಹಿಂಗೆ ಮಾಡಿ ನಿನ್ನ ಒಪ್ಪಿಗೆ ಇದೆ ಅಂದ್ಮೇಲೆ ನನ್ನ ಒಪ್ಪಿಗೆನೂ ಇದೆ. ನೀನು ಒಬ್ಬಳೆ ಯಾಕೆ ಅವಳ ಪಕ್ಕದಲ್ಲಿ ಅವನು ಕಟ್ಕೊ. ಇದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಮಹಿಳಾ ಸೇವಾ ಕೇಂದ್ರದ ಪ್ರೆಸಿಡೆಂಟ್ ಆಗಿ ನೀವೇ ಸಮಸ್ಯೆನ ಬಗೆಹರಿಸಲಿಲ್ಲ ಅಂದ್ಮೇಲೆ ನೀವೆಂತ ಪ್ರೆಸಿಡೆಂಟ್? ಇವ್ರು ಇನ್ನೊಂದು ಮ್ಯಾರೇಜ್ ಮಾಡ್ಕೊಳಕ್ಕೆ ನಾನು ಬಿಡಲ್ಲ. ಹಾಗಾಗಿ ಈಗ್ಲಿಂದಾನೆ ಈ ಮಹಿಳಾ ಸೇವಾ ಕೇಂದ್ರನ ಕ್ಲೋಸ್ ಮಾಡ್ತಾ ಇದ್ದೀನಿ. ಜಾಜಿ ಅವರೇ, ಇನ್ನಾದ್ರೂ ಗಂಡನ ಜೊತೆ ನೆಟ್ಟಿಗೆ ಸಂಸಾರ ಮಾಡೋದನ್ನ ಕಲೀರಿ. ಇಲ್ಲ ಅಂದ್ರೆ ನಮ್ಮ ಮಹಿಳಾ ಸಂಘದವ್ರನ್ನೆಲ್ಲ ಕರ್ಕೊಂಡ್ ಬಂದು ನಿಮ್ ಮನೆ ಮುಂದೆ ಗೆರಾವ್ ಮಾಡಿಸ್ಬಿಡ್ತೀನಿ.